ಯಾರೇ ನೀನು ಚೆಲುವೆ ನಿನ್ನಷ್ಟಕ್ಕೆ ನೀನೇಕೆ ನಗುವೆ ಯಾರೇ ನೀನು ಚೆಲುವೆ ಯಾರಪ್ಪ ನಿನ್ನ ಚೆಲುವೆ ಎಲ್ಲಿದ್ದಾಳೆ? ಅಯ್ಯೋ ಅಪ್ಪನಾ? ಅಯ್ಯೋ ನಾನು ಪ್ರೀತಿಸ್ತಿರೋ ಹುಡುಗಿ ಬಗ್ಗೆ ಹೆಂಗೆ ಹೇಳೋದು? ಹೇಳ್ಬಿಡ್ಲಾ? ಇದೇ ಒಳ್ಳೆ ಚಾನ್ಸು, ಹೇಳ್ಬಿಡ್ತೀನಿ. ಹೆಂಗೋ ನಾನು ಮದುವೆ ಮಾಡಬೇಕು ಅಂತಿದ್ದಾರೆ. ಸುಮ್ಮನೆ ಯಾಕೆ ನನ್ನ ಮನಸ್ಸು ಇಟ್ಕೊಂಡು ಕೊಡ್ಬೋದು. ಹೇಳ್ತೀನಿ, ನೋಡೋಣ ಏನಂತಾರೆ ಅಂತ. ಅಪ್ಪ ಅದು 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 ಹೆಂಗೆ ಹೇಳೋದು ಅಪ್ಪ? ಹೌದು, ಏನೇ ಇದು ಸಂಕೋಚ ಮಾಡ್ಕೊಂಡು ಹೇಳಿ ನನಗೆ ಓಪನ್ ಆಗಿ. ಮುಂದೆ ಹೆಂಗೆ ಹೇಳೋದು ಅಂತ ನನಗೆ ಭಯ ಆಗ್ತಿತ್ತು. ಯಾವುದಾದ್ರು ಹುಡುಗಿ ಇಷ್ಟಪಟ್ಟಿದ್ಯಾ? ಅದೇ ನನಗೆ ಇವತ್ತು ಹೇಳಿದ್ರಲ್ವಾ, ನಮಗೇನು ಬೇಜಾರಿಲ್ಲಪ್ಪ, ಹೇಳ್ತಾ ಇದ್ದೀನಿ. ನನ್ನ ಸಿಟ್ಟು ಮಾಡ್ಕೊಳ್ಳಲ್ಲ, ನನಗೂ ಖುಷಿನೇ. ಯಾಕಂದ್ರೆ ನಾವು ಎಲ್ಲೋ ನೋಡಿ ನಿನಗೆ ಇಷ್ಟ ಆಗದಿರೋ ಹುಡುಗಿನ ಮದುವೆ ಮಾಡೋಕ್ಕಿಂತ ನೀನು ಇಷ್ಟಪಟ್ಟಿರೋ ಹುಡುಗಿನ ನಾವು ಮದುವೆ ಮಾಡೋಕ್ಕೂ ರೆಡಿ ಇದೀನಿ, ಆಯಿತಾ? ಆ ಥರ ಏನು ಅನ್ಕೊಳಕ್ಕೆ ಹೋಗ್ಬೇಡೋದಾ? ಹೇಳಿದ್ದೀನಿ ನೋಡು, ನೀ ಅದೇನು ಹುಡುಗಿ ಇಷ್ಟಪಟ್ಟಿದ್ಯಾ? ಏನು ಹೇಳು ನಿಜವಾಗ್ಲೂ ಅಪ್ಪ, ನನಗೆ ಖುಷಿ ಆಗ್ತೈತೆ ಗೊತ್ತಾ? ಹುಡುಗಿ ಹೇಳು, ನಾನು ಭಯ ಆಗ್ಬಿಟ್ಟಿದ್ದಪ್ಪ ನಿಮ್ಮ ಹತ್ರ ಹೇಳಿದ್ರೆ ಒಪ್ಪಲ್ಲ ಅಂತ ಅನ್ಕೊಂಡಿದ್ದೆ ಅನಿಸ್ತೀನಿ ಗೊತ್ತಾ? ನಿನ್ಗೆ ಇಷ್ಟ ಆದರೆ ನಮಗೆ ಇಷ್ಟನಪ್ಪ, ನಮಗೆ ಆ ಥರ ನಾವು ಇಷ್ಟಪಡಬೇಕು, ನಾವು ನೋಡಿದ್ಮೇಲೆ ಓಕೆ ಅನ್ನೋದೇನಿಲ್ಲ. ಆಯಿತು, ಅವ್ರ ದೊಡ್ಡವ್ರ ಅವ್ರ ಹತ್ರ ಒಂದ್ಸರಿ ಫೋನಾಗಿ ಮಾತಾಡ್ತೀನಿ. ಅವರು ಓಕೆ ಬನ್ನಿ ಅಂದರೆ ನಾನು ಕರ್ಕೊಂಡು ಹೋಗ್ತೀನಿ. ನಾನು ನಿಮ್ಮಮ್ಮ ಎಲ್ಲ ಅಕ್ಕಪಕ್ಕದನ್ನು ಕರ್ಕೊಂಡು ಹೋಗೋಣಂತೆ, ಆಯಿತಾ? ಓ ಅಷ್ಟೇ, ನಾನು ಒಪ್ಪಿಸ್ತೀನಿ. ಇರು ನೀವು ಅಮ್ಮನೇ ಕರಿತೀನಿ. ಏನೇ ಬಾಯಿಲಿ ಒಂದು ನಿಮಿಷ ಇಂಪಾರ್ಟೆಂಟ್ ಮಾತಾಡ್ಬೇಕು ಬಾ ನಿನ್ನ ಹತ್ರ. ಅಯ್ಯೋ ಒಂದು ಸಿಹಿ ಸುದ್ದಿ, ನಿನ್ನ ಮಗ ಹುಡುಗಿನ ಇಷ್ಟಪಟ್ಟಿದ್ದಾರಂತೆ, ಅದನ್ನ ನನ್ನ ಮುಂದೆ ಹೇಳ್ದ. ಅದಕ್ಕೆ ನಿನ್ನ ಹತ್ರ ಹೇಳೋಣ ಅಂತ ಕರೆದೆಪ್ಪ, ಅಷ್ಟೇ. ಹೌದಾ? ನಿಜನಾ? ಹೀರೋ ಸಾಹೇಬ್ರು ಅದೊಂದು ಕೆಲಸ ಮಾಡಿದ್ದಾರೆ. ಇಷ್ಟಪಟ್ಟಿದೆ ಹುಡುಗಿನ, ನಿಮಗೆ ಇಷ್ಟ ಅಲ್ಲ, ಚೆನ್ನಾಗಿದ್ದಾಳೆ ನೋಡೋಕ್ಕೆಲ್ಲ. ಏನು ಮತ್ತೆ ಏನು ಓದಿದ್ದಾಳೆ, ಏನು ಕತೆ, ಹೆಂಗಿದ್ದಾಳೆ ಹೇಳು, ನನಗೆ ಕುತೂಹಲ ತಡ್ಕೊಳಕ್ಕೆ ಆಗ್ತಿಲ್ಲಪ್ಪ. ಇರು ಸಮಾಧಾನ ಮಾಡ್ಕ. ಒಟ್ಟು ನಾನು ಇವಾಗ ಬಂದು ಹೇಳಿದ್ದೇನೆ ಇಷ್ಟಪಟ್ಟಿದ್ದೀನಿ ಅಂತ. ಅವ್ರ ಅಜ್ಜಿ ಇದ್ದಾರಂತೆ, ಅವ್ರ ಅಜ್ಜಿ ಫೋನ್ ಮಾಡಿ ಕೇಳ್ಕೊಳ್ಳೋಣ, ಯಾವಾಗ ಬರ್ರಿ ಏನು ಎಲ್ಲ ವಿಷಯ ಸ್ವಲ್ಪ ಫೋನಾಗ ಮಾತಾಡ್ಕೊಂಡು ಹೋಗಿ ನೋಡ್ಕೊಂಡು ಬರೋಣಂತೆ. ಎಲ್ಲ ಒಂದೇ ಸರಿ ಅವನಿಗೆ ಪ್ರಶ್ನೆ ಕೇಳಿದ್ರೆ ಅವ್ನು ಹೆಂಗೆ ಉತ್ತರ ಕೊಡಬೇಕು? ನಿಧಾನ ಕುದುರಿಸ್ಕೊಂಡು ಕೇಳು. ಉದಯ, ನನಗೆ ಎಷ್ಟು ಖುಷಿ ಗೊತ್ತೇನಿಲ್ಲ. ನಾನು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹತ್ರ ನನ್ನ ಮಗನಿಗೆ ಒಳ್ಳೆ ಹುಡುಗಿ ಸಿಗಲಿ ಅಂತ ಎಷ್ಟು ಕೇಳ್ಕೊಂಡಿದ್ದೆ ಗೊತ್ತಾ? ಮಂಜುನಾಥ ಸ್ವಾಮಿ ಹೊರ ಕೊಟ್ಬಿಟ್ಟಲ್ವಾ? ಒಂದ್ಸರಿ ಫೋನಾಗ ತೋರಿಸ ಹೆಂಗಿದ್ದಾಳೆ ಹುಡುಗಿ ಅಂತ. ಇಲ್ಲಾಂದರೆ ಅಟ್ಲೀಸ್ಟ್ ಫೋನಾಗಾದ್ರೂ ಮಾತಾಡ್ಸು, ಹೆಂಗೆ ಏನಂತ ಗೊತ್ತಾಗುತ್ತಲ್ಲ ಒಬ್ಬರ ಹತ್ರ ಮಾತಾಡಿದಾಗ. ಫೋನ್ ಮಾಡಿಕೊಡು ಬೇಗ ಬೇಗ ಬೇಗ. ಅಯ್ಯ, ಇವಳಂತೂ ಆತ್ರ ಹುಟ್ಟಿದ ಆಂಜನೇಯ ಮಾಡಿದಾಗ ಮಾಡ್ತಾರೆ ನೋಡು ನಿಮ್ಮಮ್ಮ. 7 ತಿಂಗಳ ಹುಟ್ಟುತ್ತಾರಲ್ಲ ಹಂಗೆ ಮಾಡ್ತಾರೆ. ನನಗಂತೂ ಸ್ವಲ್ಪ ತೋಟದಾಗ ಕೆಲಸ ಇತ್ತಪ್ಪ, ನಾನು ಹೋಗಿ ಬರ್ತೀನಿ. ನೀವು ಇಬ್ಬರು ತಾಯಿ ಮಗ ಏನಾದರೂ ಮಾತಾಡ್ಕೊಂಡು ಕೂತ್ಕೊಳ್ರಿ, ಏನು ಅಂತ ಕೇಳಿ ನನಗೆ ಹೇಳ್ರಿ. ಯಾವತ್ತು ಹೋಗೋಣ ಏನಂತ ನಾನು ವ್ಯವಸ್ಥೆ ಮಾಡ್ಕೊತೀನಿ ಅದಕ್ಕೆ, ಆಯಿತಾ? ನಾನು ಬರ್ತೀನಿ, ಆಮೇಲೆ ಬರ್ತೀನಿ, ಒಂದು ತಾಸು ಹೊಲ್ದಕ್ಕೆ ಹೋಗಿ ಬರ್ತೀನಿ. ಅಮ್ಮ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಮ್ಮ ನನಗೆ? ನೀನು ಒಪ್ಪದೆ, ಅಪ್ಪನೂ ಒಪ್ಕೊಂಡ. ನನಗೆ ಇಷ್ಟು ದಿನ ಇದೇ ಮನಸ್ಸಲ್ಲಿ ಕೊರಿತಾ ಇತ್ತು, ನಮ್ಮ ತಂದೆ ತಾಯಿ ಒಪ್ತಾರ ಇಲ್ಲ ನಾನು ಇಷ್ಟಪಟ್ಟಿರೋ ಹುಡುಗಿನ ಅಂತೇಳಿ. ಒಂದು ನಿಮಿಷ ನಾನೇ ಫೋನ್ ಮಾಡಿಕೊಡ್ತೀನಿ, ಮಾತಾಡಿ ನಿಮ್ಮ ಸೊಸೆ ಹತ್ರ, ಆಯಿತಾ? ಅಯ್ಯೋ, ಇಲ್ಲಿದ್ದೀವ ನೀನು? ಇವಾಗೆಲ್ಲ ಕಾಲ ಚೇಂಜ್ ಆಗಿದೆ ಅಪ್ಪ, ನಾವು ಚೇಂಜ್ ಆಗಬೇಕು ಅಲ್ವಾ? ನಮ್ಮ ಕಾಲದಲ್ಲಾದರೆ ಯಾವ ಹುಡುಗನ ತೋರಿಸ್ತಾರೆ ಆ ಹುಡುಗನೇ ಮದುವೆ ಆಗಬೇಕಿತ್ತು, ಇಲ್ಲ ಯಾವ ಹುಡುಗಿನ ತೋರಿಸ್ತಿದ್ರೆ ಆ ಹುಡುಗಿನ ಮದುವೆ ಆಗಬೇಕಿತ್ತು. ಇವಾಗ ನಂಗೇನಿಲ್ಲಪ್ಪ, ಹುಡುಗಿನ ಇಷ್ಟಪಟ್ಬಿಟ್ರೆ ಮುಗ್ದಾಯಿತು ಅಂತಾರೆ ಎಲ್ಲರೂ. ನಮಗೂ ಅಷ್ಟೇ ಅಲ್ವೇನೋ, ನಮಗೇನು ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಬಯಸ್ತೀವಪ್ಪ. ಅಮ್ಮ ಥ್ಯಾಂಕ್ ಯು ಸೋ ಮಚ್, ಐ ಲವ್ ಯು. ನಿನ್ನ ಸೊಸೆ ಫೋನ್ ಮಾಡಿಕೊಡ್ಲಾ ಇವಾಗ? ಮಾತಾಡು, ನಿನಗೂ ಖುಷಿ ಆಗುತ್ತೆ, ಅವಳಿಗೂ ಖುಷಿ ಆಗುತ್ತೆ. ಯಾಕಂದರೆ ಅವಳಿಗೆ ತಂದೆ ತಾಯಿ ಯಾರೂ ಇಲ್ಲಮ್ಮ. ಹೌದಾ? ಪಾಪ ಅಲ್ವಾ? ಇಲ್ಲಿ ಬಿಡು, ಇಲ್ಲಿ ಬಂದಮೇಲೆ ನಾನು ನಿಮ್ಮಪ್ಪ ತಂದೆ ತಾಯಿ ಪ್ರೀತಿ ಕೊಡ್ತೀವಿ ಅವಳಿಗೆ. ಯಾವತ್ತೂ ಯಾವುದರಲ್ಲೂ ಕಡಿಮೆ ಮಾಡಲ್ಲಪ್ಪ. ನನ್ನ ಸೊಸೆಗೆ ಚೆನ್ನಾಗಿ ನೋಡ್ಕೊತೀನಿ, ಆಯಿತಾ? ಹೌದು, ನನ್ನ ಸೊಸೆ ಹೆಸರೇನು ಹೇಳೇ ಇಲ್ಲ? ಅಮ್ಮ ಅವಳ ಹೆಸರು ಪ್ರಿಯಾ ಅಂತ. ನಿನ್ಗೆ ಇವಾಗ ಫೋನ್ ಮಾಡಿಕೊಡ್ತೀನಿ ನೋಡಿ, ಮಾತಾಡು. ನಿನಗೆ ಏನು ಅನಿಸ್ತು ಅಂತ ನನಗೆ ಹೇಳು, ಅವಳ ಹತ್ರ ಮಾತಾಡಿದಾಗ, ಆಯಿತಾ? ಆಯ್ತಪ್ಪ, ಫೋನ್ ಮಾಡು. ರಿಂಗ್ ಆಗ್ತಾ ಇದೆ, ಯಾಕೋ ಇತ್ತವಲ್ಲ ಫೋನು. ಏನಾದರೂ ಕೆಲಸ ಮಾಡ್ತಿರ್ಬೋದು ಮೇ ಬಿ. ಇರು ನೋಡೋಣ, ರಿಸೀವ್ ಮಾಡ್ತಾಳೆ. ಹಲೋ ಹಲೋ, ಹಾಂ ಎಪ್ಸಿದೆ. ಹಲೋ ಪ್ರಿಯಾ, ನಾನು ನಿಮ್ಮತ್ತೆ ಅಂದರೆ ಉದಯನ್ ಅಮ್ಮ ಮಾತಾಡ್ತಾ ಇರೋದು. ಹೆಂಗಿದೆಯಮ್ಮ, ಚೆನ್ನಾಗಿದೆಯಾ? ಅಯ್ಯೋ ಸಾರಿ ಅಮ್ಮ, ನನಗೆ ಗೊತ್ತಾಗಲಿಲ್ಲ ನೀವು ಅಂತ. ಅಮ್ಮ ನಾನು ಚೆನ್ನಾಗಿದ್ದೆ, ನೀವು ಚೆನ್ನಾಗಿದ್ದೀರಾ? ಮನೆಗೆಲ್ಲರೂ ಚೆನ್ನಾಗಿದ್ದಾರಾ? ಹಾಂ ಪ್ರಿಯಾ, ಚೆನ್ನಾಗಿದ್ದೀವಿ. ನಾನು ಚೆನ್ನಾಗಿದ್ದೀನಿ, ನಿಮ್ಮ ಮಾವನು ಚೆನ್ನಾಗಿದ್ದಾರೆ, ನಿಮ್ಮ ನಾದಿನೂ ಚೆನ್ನಾಗಿದ್ದಾರೆ, ಆಯಿತಾ? ಅದೇ ಮದುವೆ ವಿಷಯ ಇವತ್ತು ಹೇಳಿದೆ, ನಾನು ಇಷ್ಟಪಟ್ಟಿದ್ದೀನಿ ಅಂತ. ನಿನಗೆ ಹೆಂಗಿದೆ ಅಂದರೆ, ನಿನಗೆ ನನ್ನ ಮಗ ಇಷ್ಟ ಆಗಿದ್ದಾನ? ನನ್ನ ಮನೆ ಸೊಸೆಗೆ ಬೇಕು, ನಿನಗೆ ಒಪ್ಪಿಗೆ ಇದ್ದಾನ? ಅಮ್ಮ ಅದು
ನನಗೂ ಅವರಂದರೆ ತುಂಬ ಇಷ್ಟ ಅಮ್ಮ. ನಮ್ಮ ಅಜ್ಜಿಗೂ ಹೇಳಿದ್ದೀನಿ, ನಮ್ಮ ಅಜ್ಜಿಗೂ ಅವರಂದರೆ ತುಂಬ ಇಷ್ಟ. ನಮ್ಮ ಮನೆಗೆ ಬರ್ತಾಯಿದ್ರು ಅವಾಗವಾಗ, ಆದರೆ ಹೇಳಿದ್ದೀನಿ ನಮ್ಮ ಅಜ್ಜಿಗೂ ಅಂದರೆ ಅವ್ರಿಗೆ ತುಂಬ ಇಷ್ಟ ಆಗಿದ್ದಾರೆ. ನನಗೆ ಯಾವ ಅಭ್ಯಂತರ ಇಲ್ಲಮ್ಮ, ನಿಮ್ಮನೆ ಸೊಸೆಯಾಗಿ ಬರೋಕ್ಕೆ ನನಗೆ ತುಂಬ ಇಷ್ಟ ಇದೆ. ಒಳ್ಳೆಯದಾಯ್ತಮ್ಮ, ನಮ್ಮನೆ ಎಲ್ಲರಿಗೂ ಒಪ್ಪಿಗೆ ಇದೆ, ನಿಮ್ಮ ಅಜ್ಜಿಗೂ ಒಪ್ಪಿಗೆ ಇದೆ ಅಂದರೆ ಆಯಿತು ಅಲ್ವಾ. ಒಂದಿನ ನೋಡೋ ಶಾಸ್ತ್ರ ಆಯ್ತಮ್ಮ, ಶಾಸ್ತ್ರ ಮಾಡ್ಕೊಂಡು ಮದುವೆ ವಿಚಾರ ಮಾತಾಡ್ಕೊಂಬರೋಣ. ಬರ್ತೀನಿ ಅಂತ ನಾವೆಲ್ಲರೂ ಫೋನ್ ಮಾಡ್ತೀನಿ ಮತ್ತೆ ನಾನು. ಆಯಿತು ಅಮ್ಮ, ತುಂಬ ಥ್ಯಾಂಕ್ಸ್ ಅಮ್ಮ ನಮ್ಮ ಪ್ರೀತಿ ಒಪ್ಕೊಂಡಿದ್ದಕ್ಕೆ. ನಾವು ಆದರೆ ಉದಯ್ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ರು, ನಮ್ಮ ಮನೇಲಿ ಅಪ್ಪ ಒಪ್ತಾರೋ ಇಲ್ಲ, ನಾನು ಹೆಂಗೆ ಹೇಳಬೇಕು ಅಂತ ಭಾಳ ದಿನದಿಂದ ಅವರು ಭಾಳ ಯೋಚನೆ ಮಾಡ್ತಾಯಿದ್ರು. ಇವತ್ತು ಅದು ಟೈಮ್ ಕೂಡ ಬಂದಿದೆ ನೋಡಿ. ಥ್ಯಾಂಕ್ಸ್ ಅಮ್ಮ. ಅಯ್ಯೋ ಹುಚ್ಚುಡಿದ್ರೆ ಆದರೆ ಏನಿದೆ, ಒಬ್ರಿಗೊಬ್ರು ಇಷ್ಟಪಟ್ಟಿರಪ್ಪ ಅಂದರೆ ಮುಗಿದೋಯ್ತು. ಆಯಿತು, ನೀವು ಹುಷಾರಾಗಿರು, ಬರ್ತೀವಿ ನಾಳೆ ಇಲ್ಲ ಸಂಜೆ ನಾನು ಫೋನ್ ಮಾಡ್ತೀನಿ ಏನು ಅಂತ, ಆಯಿತಾ? ಆಯ್ತಮ್ಮ, ಇಲ್ಲ ಅಮ್ಮ. ಇಡಮ್ಮ ಇಡು. ಆಯ್ತಮ್ಮ ಇಡು. ಅಡ್ಡಿ ಇಲ್ಲಪ್ಪ, ನೀನು ಹುಡುಗಿ ಚೆನ್ನಾಗೇ ಮಾತಾಡ್ತಾಳೆ. ಹೌದು, ನಿನ್ನ ತಂಗಿಗೆ ಹೇಳಿಯಾ ಇಲ್ಲ ಹುಡುಗಿ ಬಗ್ಗೆ? ಅವ ಏನು ಗೊತ್ತಾ, ಫಸ್ಟ್ ನಾನು ಅವಳಿಗೆ ಅವಳೇ ಹೇಳಿದ್ಲು, ಅಯ್ಯೋ ಅಪ್ಪ ಅಮ್ಮ ಒಪ್ತಾರೋಗೋ, ನೀನು ತಲೆ ಕೆಡ್ಸ್ಕೊಬೇಡ ಅಂತಲೇ ಹೇಳಿದ್ಲು. ನೀನು ಫಸ್ಟ್ ಹೇಳಿ ನೋಡು, ಅಪ್ಪ ಅಮ್ಮಗೆ ಒಪ್ಪಿಲ್ಲ ಅಂದರೆ ನಾನೇ ಒಪ್ಪಿಸ್ತೀನಿ ಅಂತಲೂ ಹೇಳಿದ್ಲು ಪಾಪ ಅವಳು. ನೋಡಪ್ಪ, ನಮ್ಮ ಮುಂದೆ ನೋಡಿದರೆ ಅಣ್ಣ ತಂಗಿ ಎಷ್ಟು ಜಗಳ ಆಡ್ತೀರ, ಭಾಳ ಪ್ರೀತಿ ಇದೆ ಬಿಡು ಅಣ್ಣ ತಂಗಿ ಮಧ್ಯೆ ಅಲ್ವಾ? ಹ್ಞೂನವ, ಅವಳು ಪಾಪ ಏನಂತ ಸುಮ್ಮನೆ ತಮಾಷೆ ಜಗಳಾಡ್ತಿರ್ತೀವಿ ಅಷ್ಟೇ. ಅವಳಿಗೂ ಭಾಳ ಪ್ರೀತಿ ಇದೆ ಅವ್ರ ಅತ್ತಿಗೆ ಮೇಲೆ, ನನ್ನ ಮೇಲೆ ಎಲ್ಲ. ಅದೇ ಇವಾಗ ಹೆಂಗೆ ಮಾಡೋಣವ, ಯಾವತ್ತು ಹೋಗಿ ನೋಡೋಣ, ಏನು ಕತೆ? ನಿಮ್ಮ ಅಪ್ಪ ಬರಲಿ, ಬಂದಮೇಲೆ ಕೇಳ್ಕೊಂಡು ಏನು ಅಂತ ಹೇಳೋಣಂತೆ. ಹೆಂಗೂ ಸಂಜೆ ಫೋನ್ ಮಾಡ್ಕೊಂತ ಹೇಳಿದ್ದೀನಲ್ಲ, ನಿಮ್ಮ ಅಪ್ಪನೂ ಬರೋ ಟೈಮ್ ಆಯಿತು, ಬರಲಿ ತಡಿ, ಬಂದಮೇಲೆ ಕೇಳೋಣಂತೆ ಏನಂತಾರೆ ಅಂತ. ಆಯ್ತಾ ಮಾತುಕತೆ ಎಲ್ಲ? ಸೊಸೆ ಹತ್ರ ಮಾತಾಡಿದ್ದು ಎಲ್ಲ ಮುಗೀತಾ? ಸೊಸೆ ಹತ್ರ ಮಾತಾಡಿದ್ದೆಲ್ಲ ನಿಮಗೆ ಹೆಂಗೆ ಗೊತ್ತಾಯಿತು? ನೀವು ಹಂಗಂದ್ರೆ ತೋಟಕ್ಕೆ ಹೋಗಿಲ್ಲ, ಇಲ್ಲೇ ಹೊರಗೆ ಕಟ್ಟೆ ಮೇಲೆ ಕುತ್ಕೊಂಡು ಕೇಳಿಸ್ಕೊಂಡಿದ್ದೀರಲ್ಲ? ನಾನು ಹೊಂಟಿದ್ದು ಮಾರಾಯ ತೋಟಕ್ಕೆ ಹೋಗೋಣ ಅಂತ. ಕೂಲಾಗಿ ಫೋನ್ ಮಾಡಿದ, ಗೌಡ್ರೆ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಬರ್ತೀವ್ರಿ, ನಾವು ಊಟ ಮಾಡ್ತಾ ಇದ್ದೀವಿ ಅಂತ ಹೇಳಿದರು. ಹಂಗಾಗಿ ಅರ್ಧ ಗಂಟೆ ಬಿಟ್ಟು ಹೋದ್ರಾಯ್ತು ಬಿಡು ಅಂತ ಇಲ್ಲೇ ಕಟ್ಟೆ ಮೇಲೆ ಕೂತ್ಕೊಂಡಿದ್ದೆಪ್ಪ. ಕಿವಿ ಬಿತ್ತು ನೀವು ಮಾತಾಡಿರೋದೆಲ್ಲ. ಅಡ್ಡಿಲ್ಲ ರೀ, ಹುಡುಗಿ ಚೆನ್ನಾಗಿ ಮಾತಾಡ್ತಾಳೆ. ಅದೇ ನೋಡಕ್ಕೆ ಹೋಗೋದು ಯಾವತ್ತು ಹೋಗೋಣ ಅಂತ ಯೋಚನೆ ಮಾಡ್ತಿದ್ದೆ. ಯಾವಾಗ ಹೋಗೋಣ್ರಿ? ನಾಳೆ ಹೋಗೋಣ, ಗುರುವಾರ. ಹೆಂಗೋ ರಾಯಲು ವಾರ ಐತೆ, ಹೋಗಿ ಬರೋಣ. ನಾಳೆ ನೋಡ್ಕೊಂಡು ಏನು ಅಂತ ಎಲ್ಲ ಮಾತಾಡೋಣ. ಮತ್ತು ಇವ್ರಿಗೆ ಹೇಳ್ಬೇಕಿಲ್ಲ ನಿನ್ನ ಫ್ರೆಂಡ್ಸಿಗೆ ಇಬ್ಬರಿಗೆ? ಆಯಿತು, ನಾವಿಬ್ಬರು ಅವರಿಬ್ಬರು ಇವರು 5 ಜನ ಆಗ್ತೀವಿ. ಉಮಾನ್ ಕೇಳ್ತೀನಿ, ಬರೋದಾದ್ರೆ ಕರ್ಕೊಂಡು ಹೋಗೋಣ, ಇಲ್ಲಾಂದರೆ ಮತ್ತೆ ನೋಡೋಣಂತೆ. ನೀನೇನು ಮಾಡು ಅಂದರೆ ಅವ್ರ ಅಜ್ಜಿಗೆ ಫೋನ್ ಮಾಡಿ ಮಾತಾಡು. ನಾಳೆನೇ ಯಾಕೆ ನಾವು ಸೀರೆ ಎಲ್ಲ ಕೊಟ್ಟು ಸಣ್ಣದಾಗಿ ಎಂಗೇಜ್ಮೆಂಟ್ ಥರ ಮಾಡಬಾರ್ದು? ಹೆಂಗೋ ಮದುವೆ ಗ್ರ್ಯಾಂಡಾಗಿ ಮಾಡಿದ್ರಾಯ್ತು, ಎಂಗೇಜ್ಮೆಂಟ್ ಹೆಂಗೋ ಅವ್ರ ಮನೆಗೂ ಪಾಪ ಯಾರು ಇಲ್ಲಲ್ಲ ಮಾಡೋರು. ಸೊ ಸಿಂಪಲ್ ನಾವೇ ಹೋಗ್ಬಿಟ್ಟು ಮಾಡ್ಕೊಂಬಂದ್ಬಿಡೋಣ ಹೆಂಗೋ. ಓಹೋ, ಗೌಡ್ರ ತಲೆಗೆ ಐಡಿಯಾಗಳು ಚೆನ್ನಾಗಿ ಬರ್ತಾ ಇದ್ದಾವೆ. ನಾನು ಹಂಗೆ ಅಂದ್ಕೊಂಡಿದ್ದೆ ಮನಸ್ಸಲ್ಲಿ. ಸುಮ್ಮನೆ ಹೆಂಗೋ ಪಾಪ ಅವ್ರಿಗೂ ತಂದೆ ತಾಯಿ ಇಲ್ಲ ಅಲ್ಲ ಹುಡುಗಿರು, ಅವ್ರ ಅಜ್ಜಿ ಒಂದು ಕೇಳ್ಕೊಂಡು ಸೀರೆ ಉಂಗುರ ಒಂದು ಚೈನ ಹಾಕಿ ನಮ್ದಾಗ ಮಾಡ್ಕೊಂಡ್ಬಿಟ್ರೆ ಸಣ್ಣ ಎಂಗೇಜ್ಮೆಂಟು ಆಗೋಗ್ಬಿಡುತ್ತೆ ಅಂತ. ಅಷ್ಟೇ ಮಾಡಂಬಿಡ್ರಿ ಅಲ್ವಾ? ಮತ್ತು ನೋಡು, ನಿನ್ನ ಫ್ರೆಂಡ್ಸ್ ಇಬ್ಬರನ್ನ ಕರ್ಕೊಂಡೋಗಿ ಫಸ್ಟು ಏನು ಮಾಡು ಅಂದರೆ ಅವ್ರ ಅಜ್ಜಿ ಹತ್ರ ಮಾತಾಡ್ಬಿಡು. ಆಯಿತು ಅನ್ನೋದಾದರೆ ಒಪ್ಪಿಗೆ ಅಂದರೆ ಎಂಗೇಜ್ಮೆಂಟ್ ಮಾಡ್ಕೊಳ್ರಿ ಅನ್ನೋದಾದರೆ ಹೋಗಿ ದಾವಣಗೆರೆಗೆ ಹೋಗ್ಬಿಡು. ಒಳ್ಳೆ ಸೀರೆ, ಹಸಿರು ಕಲರ್ ಒಳ್ಳೆ ರೇಷ್ಮೆ ಸೀರೆ, ಉಂಗುರ, ಕಾಲು ಚೈನು ತಂದ್ಬಿಡು ಅಷ್ಟೇ. ಹ್ಞೂ ರೀ, ಫಸ್ಟು ಹೇಳ್ಬೇಕಪ್ಪ, ಮಲ್ಲ ಮಗ ಸಾಕ ಮಗ, ಮತ್ತೇನಿಲ್ಲ ಅವ್ರು ಸಿಟ್ಟಾಗ್ಬಿಡ್ತಾರೆ. ಅವ ನಾನು ಬರ್ತೀನಿ ದಾವಣಗೆರೆಗೆ. ಅಯ್ಯೋ ಇರು ಒಂದು ನಿಮಿಷ, ಅವ್ರ ಅಜ್ಜಿಗೆ ಫೋನ್ ಮಾಡಿಕೊಡು ಫಸ್ಟು. ಅವ್ರ ಅಜ್ಜಿ ಆಯಿತು ಎಂಗೇಜ್ಮೆಂಟ್ ಮಾಡೋಣ ಅನ್ನೋದಾದರೆ ಹೋಗೋಣಂತೆ. ಮಾಡ್ತೀನಿ ತಡಿ, ಫೋನ್ ಮಾತಾಡು. ರಿಂಗ್ ಆಯ್ತಿಲ್ಲ. ಹಲೋ ಪ್ರಿಯಾ, ನಿಮ್ಮ ಅಜ್ಜಿ ಹತ್ರ ಸ್ವಲ್ಪ ಮಾತಾಡಬೇಕಿದ್ದು, ಅಜ್ಜಿ ಕೊಡ್ತೀಯಾ ಅಮ್ಮ ಫೋನು? ಆಮ ಕೊಟ್ಟೆ, ಇವಾಗ ತಾನೇ ಮಾತಾಡ್ತಾ ಇದ್ವಮ್ಮ ನಾನು ಅಜ್ಜಿನೂ. ಮದುವೆಗೆ ಒಪ್ಪಿದ್ದಾರಂತೆ ಅಮ್ಮ ಅಂತ ಹೇಳಿ ಅಜ್ಜಿ ಹತ್ರ ಕೊಡ್ತೀನಮ್ಮ, ಅಜ್ಜಿ ಕೊಡ್ತೀನಿ, ಮಾತಾಡ್ರಿ ನೀವೇ. ಅಜ್ಜಿ ಅವರೇ ಉದಯರಮ್ಮ ಮಾತಾಡ್ತಾರಂತೆ, ಮಾತಾಡಿ ಫೋನ್ ಕೊಡ್ತೀನಿ, ಮಾತಾಡು. ಹೌದಾ? ಹಾಂ ಕೊಡು, ಮಾತಾಡೋಣ. ಹಲೋ, ನಮಸ್ಕಾರಮ್ಮ, ಚೆನ್ನಾಗಿದ್ದೀರಾ? ಹಲೋ ನಮಸ್ಕಾರಮ್ಮ, ಚೆನ್ನಾಗಿದ್ದೀರಾ ನೀವು? ಹ್ಞೂ ನಮ್ಮ ಚೆನ್ನಾಗಿದ್ದೀವಿ ನಾವು.
ನನ್ನ ಮೊಮ್ಮಗಳು ಒಪ್ಕೊಂಡ್ರಂತೆ. ಭಾಳ ಖುಷಿ ಆಯಿತು ಕೇಳಿ. ನಾನು ಪಾಪ ತಂದೆ ತಾಯಿ ಇಲ್ಲದ ಮಗಳು, ಭಾಳ ಮುದ್ದಾಗಿ ಸಾಕ್ಬಿಟ್ಟಿದ್ದೀನಿ. ನನಗೆ ಆಕಿನ ಮದುವೆಯಾಗ ಹುಡುಗ ಹೆಂಗೋ ಅವ್ರ ಮನೆಗೆ ಹೆಂಗೋ ಏನಂತ ಭಾಳ ಚಿಂತೆ ಆಗ್ಬಿಟ್ಟಿತ್ತು. ನಿನ್ನ ಮಗನ ನೋಡಿದ್ಮೇಲೆ ಭಾಳ ಖುಷಿ ಆಯಿತು. ಭಾಳ ಒಳ್ಳೆ ಹುಡುಗ ನಿನ್ನ ಮಗ. ಅಯ್ಯೋ ದೊಡ್ಡ ಮಾತಮ್ಮ. ಏನಮ್ಮ ಅಂದರೆ ಇವಾಗ ನಾಳೆ ನಾವು ಹುಡುಗಿ ನೋಡೋ ಶಾಸ್ತ್ರ ಮಾಡೋಣ ಅಂತ ಅಂದ್ಕೊಂಡಿದ್ದೀವಮ್ಮ. ಹಂಗಾಗಿ ಇವಾಗ ನೀವು ಒಪ್ಪಿಗೆ ಅನ್ನೋದಾದರೆ ನಾಳೆ ನಾವು ಸಣ್ಣದಾಗಿ ಎಂಗೇಜ್ಮೆಂಟ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದಮ್ಮ. ಅದನ್ನೇ ಕೇಳೋಣ ಅಂತ ಫೋನ್ ಮಾಡಿದ್ವಿ. ಮತ್ತು ಹೆಂಗಮ್ಮ ನಾಳೆ ಎಂಗೇಜ್ಮೆಂಟ್ ಥರ ಏನೋ ಚಿಕ್ಕದಾಗಿ ಮಾಡೋಣ ಅಲ್ಲಿ? ಆಯ್ತಮ್ಮ, ಎಂಗೇಜ್ಮೆಂಟ್ ತಾನೇ ಮಾಡೋಣ ಬರ್ರಿ ಇಲ್ಲೇ. ನಾವು ಇವಾಗ ಹೆಂಗಿದ್ರು ದಾವಣಗೆರೆಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಬರುವಾಗ ಉಂಗುರ ಹುಡುಗನ ಬಟ್ಟೆನ ತಂದುಬಿಡ್ತೀವಿ ಅಂತೆ. ನಾವು ಬರ್ಬೇಕಮ್ಮ ಇವಾಗ ದಾವಣಗೆರೆಗೆ. ಆಯಿತು, ಅಲ್ಲೇ ಬರ್ತೀವಿ ಬಿಡಿ, ಸಿಗೋಣ. ಆಯ್ತಾಯ್ತು, ಬನ್ನಿ ಬನ್ನಿ. ಇಡ್ಲಾ ಅಮ್ಮ ಫೋನು? ಆಯ್ತಮ್ಮ, ನಾವಿಲ್ಲಿ ಬಿಟ್ಟಾಗ ಫೋನ್ ಮಾಡ್ತೀವಮ್ಮ. ಇಡ್ಲಾ ಅಮ್ಮ? ಅಮ್ಮ, ನಾನಲ್ಲಿ ನನ್ನ ಗೆಳೆಯಿಂದು ಕಾರ್ ಐತೆ, ಕಾರ್ ತೊಗೊಂಬರ್ತೀನಿ. ನೀನು ರೆಡಿಯಾಗಿಬಿಡು. ಹಂಗೆ ಮತ್ತು ಇವ್ರಿಗೆ ಹೇಳ್ಬಿಡು, ಮಲಕಕ್ಕಿಗೆ ಮತ್ತು ಸಾಕಂಕಕ್ಕಿಗೆ. ಮತ್ತು ನಿಮ್ಮ ತಂಗಿ ಅವಳನ್ನ ಕರ್ಕೊಂಡ್ಬಿಡಿ. ಈಗ ಕಾರು ಇಸ್ಕೊಂಬರಕ್ಕೆ ಹೋಗ್ತಿಲ್ಲ, ಬರುವಾಗ ಕರ್ಕೊಂಡ್ಬಿಡು. ಅವಳು ಬರ್ತಾಳೆ, ಮತ್ತು ಅವಳು ಬೇಜಾರಾಗ್ತಾಳೆ. ನಾನು ಇವರಿಬ್ಬರು ಫೋನ್ ಮಾಡಿ ಹೇಳ್ತೀನಿ, ಬರ್ತಾರೆ ಅವ್ರನ್ನ ರೆಡಿಯಾಗಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ.